ಹೇ ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಸಂಡೇ, ನಾನು ಮತ್ತು ಅರುಣ್ ಕುಮಾರ್ ಇವಾಗ ಚೇತು ಮತ್ತು ಸುಪ್ರಿಯಾ ಅವ್ರ ಮನೆಗೆ ಬಂದ್ವಿ. ಬಿಸಿ ಬಿಸಿ ತಿಂಡಿ ಮಾಡಿದ್ರು, ಹಾಕ್ಕೊಟ್ರು, ತಿಂದ್ವಿ. ಸೊ ಏನು ತಿಂಡಿ ಅಂತ ಅಂದರೆ ಪೂರಿ ಮತ್ತು ಚಿತ್ರಾನ್ನ. ಸೊ ಎಲ್ಲರೂ ಕೂತ್ಕೊಂಡು ಜೊತೆಲೇ ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಇವತ್ತಿಂದು ಏನು ಪ್ಲ್ಯಾನ್ಸ್ ಅಂತ ಅಂದರೆ ಎಲ್ಲರೂ ಜೊತೇಲಿ ಸೇರಿ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಮೇಯ್ನ್ ಏನು ಅಂತ ಅಂದರೆ ಸುನಿ ಅಣ್ಣ ಅವ್ರ ಪಾಪು ನಾಮಕರಣ ಇದೆ ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಚಿಕ್ಕಮಂಗ್ಳೂರಿಂದ ಬಂದಿದ್ದರು. ಹಾಗಾಗಿ ನಾವೆಲ್ಲರೂ ಪ್ಲ್ಯಾನ್ ಮಾಡಿಬಿಟ್ಟು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಈಗ ಪದ್ಮಶ್ರೀ ಫ್ಯಾಷನ್ ವರ್ಲ್ಡಿಗೆ ಬಂದ್ವಿ. ಇಲ್ಲಿ ವಿಜಯನಗರಲ್ಲಿರೋದಿದ್ದು. ನಮಗೆ ಇದು ಬ್ಲೂ ಕಲರ್ ಸೆಟ್ ಡ್ರೆಸ್ ಇಷ್ಟ ಆಯಿತು ಸುನಿ ಅಣ್ಣನ ಮಗನಿಗೆ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಆಚೆ ಬಂದಿದ ತಕ್ಷಣ ನೋಡಿದ್ರೆ ಇಲ್ಲೊಂದು ಗೋಲ್ಗಪ್ಪ ಅಂಗಡಿ ಇತ್ತು. ಸೊ ಗೋಲ್ಗಪ್ಪ ತಿಂದಿಲ್ಲ ಅಂತ ಅಂದರೆ ಆಗಲ್ಲ ನಮಗೆ ಅಂತ ಅಂದ್ಬಿಟ್ಟು ಬಂದು ಫಸ್ಟ್ ಗೋಲ್ಗಪ್ಪ ತಿಂದ್ವಿ. ಗೋಲ್ಗಪ್ಪ ತಿಂದ್ಬಿಟ್ಟು ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಇನ್ನೊಂದು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ಸೊ ಇವಾಗ ರೀಚ್ ಆಗಿದ ತಕ್ಷಣ ನೋಡಿದ್ರೆ ಇವತ್ತು ಸಂಡೇ ಬೇರೆ ಫುಲ್ ರಶ್ಶು. ಸೊ ಜನರನ್ನೆಲ್ಲ ನೋಡ್ಬಿಟ್ಟು ನಾವು ತಲೆ ಕೆಡಿಸ್ಕೊಬಿಟ್ಟಿದ್ವಿ. ಸೊ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಇದ್ದೀವಿ. ಫಸ್ಟ್ ಇಲ್ಲಿ ಬಾಲಾಜಿ ಟ್ರೇಡರ್ಸಿಗೆ ಬಂದ್ವಿ. ಇಲ್ಲಿಗೆ ಬಂದುಬಿಟ್ಟು ಸುನಿ ಅಣ್ಣಂಗೆ ಅಂತ ಅಂದ್ಬಿಟ್ಟು ಡ್ರೆಸ್ ಸೆಲೆಕ್ಟ್ ಮಾಡಬೇಕಿತ್ತು. ಸೊ ಹಾಗಾಗಿ ತುಂಬ ಹೊತ್ತು ನೋಡಿದ್ಮೇಲೆ ಈ ಡ್ರೆಸ್ ಇಷ್ಟ ಆಯಿತು. ಸೊ ಇದನ್ನು ಫೈನಲ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು ರೆಡಿಮೇಡ್ ಬ್ಲೌಸಸ್ ಎಲ್ಲ ಸಿಗ್ತಾ ಇತ್ತು. ಸೊ ಸುಪ್ರಿಯಾ ಅವರು ಮಲ್ಟಿ ಕಲರ್ ರೆಡಿಮೇಡ್ ಬ್ಲೌಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ನಿಂತಿದ್ರು. ಸೊ ತೊಗೊಂಡ್ರು 2. ತೊಗೊಂಡ್ಮೇಲೆ ಇವಾಗ ಇಲ್ಲಿಗೆ ಫಸ್ಟ್ ಬಾಯಾರಿಕೆ ಆಗ್ತಿತ್ತು ತುಂಬ ಅಂತ ಅಂದ್ಬಿಟ್ಟು ಫಸ್ಟ್ ಸೋಡಾ ಕುಡಿಬೇಕು ಅಂತ ಅಂದ್ಬಿಟ್ಟು ಬಂದ್ವಿ. ಫುಲ್ ಗಟ್ಟ ಅಂತ ಅಂದ್ಬಿಟ್ಟು ಕುಡಿದ್ಬಿಟ್ಟೆ ನಾನಂತೂ, ಬಾಯಾರಿಕೆ ಆಗಿಬಿಟ್ಟಿತ್ತು ಅಂತ. ಸೊ ಅಲ್ಲಿಂದ ಡೈರೆಕ್ಟು ನಾವು ಇವಾಗ ಇಲ್ಲಿ ವಿಜಯನಗರ ಫುಡ್ ಸ್ಟ್ರೀಟಿಗೆ ಬಂದಿದ್ದೀವಿ. ಸೊ ನಾವು ಫುಡ್ ಸ್ಟ್ರೀಟಿಗೆ ಬಂದ್ಬಿಟ್ಟು ಎಗ್ ರೈಸು, ಆಮೇಲೆ ವೆರೈಟಿ ದೋಸೆ, ಗೋಬಿ, ವಡಪಾವ್ ಮತ್ತು ಪೇಣಿ ಇವೆಲ್ಲ ತಿಂದ್ವಿ. ಚೆನ್ನಾಗಿ ತಿಂದ್ಬಿಟ್ಟು ಮತ್ತೆ ಆ ವಿಜಯನಗರಗೆ ಬೆಳಗ್ಗೆ ಬಟ್ಟೆ ತೊಗೊಂಡಿದ್ವಲ್ಲ ಅಲ್ಲಿ ಬಂದುಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಬ್ಲೂ ಕಲರ್ ಬೇಡ ಅಂತ ಬೇರೆ ಕಲರ್ ತೊಗೊಂಡ್ವಿ, ಬಂದ್ವಿ. ಆಮೇಲೆ ಇಲ್ಲೊಂದು ವಿಜಯನಗರಲ್ಲೇ ನಾಕಿಡ್ಸ್ ಅಂತ ಅಂದ್ಬಿಟ್ಟು ಇನ್ನೊಂದು ಕೊರಿಯನ್ ಡ್ರೆಸ್ಸಸ್ ಸಿಕ್ತಿತ್ತು ಚಿಕ್ಕ ಮಕ್ಕಳಿಗೆ. ಇಲ್ಲೊಂದು 2 ಡ್ರೆಸ್ ಇಷ್ಟ ಆಯಿತು. ಸೊ ಅದನ್ನು ತೊಗೊಂಡು ಇವಾಗ ಡೈರೆಕ್ಟು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಮನೆಗೆ ಹೋಗ್ಬೇಕಾದ್ರೇ ಇಲ್ಲಿ ಅನ್ಲಿಮಿಟೆಡ್ಗೆ ಒಂದ್ಸಲ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲೂ ನಮ್ಗೆ ತುಂಬಾ ಕಲೆಕ್ಷನ್ಸ್ ಇತ್ತು, ತುಂಬಾ ಇಷ್ಟ ಆಯಿತು. ಹಾಗಾಗಿ ಇಲ್ಲೊಂದು 2 ಡ್ರೆಸ್ ತೊಗೊಂಡ್ರು ಸುನಿ ಅಣ್ಣ. ತೊಗೊಂಡು ಅವ್ರಿಗೂ ಒಂದು 2-3 ಜೀನ್ಸ್ ಪ್ಯಾಂಟ್ ತೊಗೋಬೇಕಿತ್ತು ಅಂತ ಅಂದ್ಬಿಟ್ಟು ಜೀನ್ಸ್ ಪ್ಯಾಂಟ್ ತೊಗೊಂಡ್ರು. ಬಂದ್ವಿ ಮನೆಗೆ ತೊಗೊಂಬಂದ್ಬಿಟ್ಟು ಇಲ್ಲೆಲ್ಲ ಬಟ್ಟೆ ಏನೇನು ತೊಗೊಂಡಿದ್ವಿ ಎಲ್ಲ ತೊಗೊಂಬಂದು ಹಾಕಿದ್ವಿ. ಆಮೇಲೆ ಕಿಚನ್ಗೆ ಬಂದ್ವಿ. ಬಿಸಿ ಅಡುಗೆ ರೆಡಿ ಆಗ್ತಾಯಿತ್ತು. ಟಿ ವಿ ನೋಡಿಕೊಂಡು ಗ್ವಾವ ಕಟ್ ಮಾಡಿದರು. ಸೊ ಅದನ್ನು ಕುತ್ಕೊಂಡು ತಿಂದ್ಬಿಟ್ಟು ಹಾಗೆ ಅಡುಗೆ ರೆಡಿ ಆಯಿತು. ಸೊ ದಾಲು ರೈಸು ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಬಿಸಿ ತಿಂದ್ಬಿಟ್ಟು ಇವಾಗ ಇಲ್ಲಿ ಬಂದು ಆಚೆ ಕೂತಿದ್ದೀವಿ. ಸೊ ಹೀಗೆ ಸುಮ್ಮನೆ ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಾಗೆ ಟೈಮ್ ಆಯಿತು. ಸೊ ಇವಾಗ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ವಾಪಸ್ಸು ಸುನಿ ಅವರು ಅಂತ ಅಂದ್ಬಿಟ್ಟು ಬಸ್ ಸ್ಟಾಪ್ಗೆ ಹೋಗೋಣ ಅಂತ ಬಂದ್ವಿ. ಸೊ ಇಲ್ಲಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ಚೇತು ಮತ್ತು ಸುಪ್ರಿಯಾ ಅವ್ರನ್ನ ಅವ್ರ ಮನೆಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವ್ರನ್ನೂ ಡ್ರಾಪ್ ಮಾಡಿಬಿಟ್ಟು ನಾವು ನಮ್ಮ ಮನೆಗೆ ಹೊರಟಿದ್ದೀವಿ. ಸೊ ಇಷ್ಟೇ ಇವತ್ತಿನ ವ್ಲಾಗು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನಮ್ಮ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದೆನ್ ಬಾಯ್.